ಪೂಜಾ ಗುರುಗಳ ಪಾದಗಳನ್ನು ನಮಸ್ಕರಿಸುತ್ತಾ ರಾಜಶೇಖರ್ ಪಾಟೀಲ್ ಸರ್ ಅವರ ಇವತ್ತು ದಿವಸ ಏನು 60ನೇ ಜನ್ಮದಿನದ ಏನು ಕಾರ್ಯಕ್ರಮ ನಡೀತಾ ಇದೆ. ಇದರಲ್ಲಿ ನನಗೂ ಕೂಡ ಭಾಗಿಯಾಗಿ ಅವರಿಗೆ ನಾನು ವಿಶ್ ಮಾಡಕ್ ಬಂದಿದ್ದೀನಿ. ನನ್ಗೆ ಗೊತ್ತಿರಲಿಲ್ಲ ಕಾರ್ಯಕ್ರಮ ಇದೆ, ನಾನು ಭಾಷಣ ಕೊಡ್ಬೇಕಾಯ್ತು, ನನ್ಗೆ ಯಾವ್ದು ಗೊತ್ತಿರಲಿಲ್ಲ. ಸುಮಂತ್ ಸರ್ ಒಂದ್ಸಲ ಬಂದು ಭೇಟಿ ಮಾಡಿ ಸನ್ಮಾನ ಮಾಡಿ ಮಾಡಕಂತ ಬಂದಿದ್ದು. ಅದಕ್ಕೆ ನಾನು ಬಹಳ ಖುಷಿ ಆಯ್ತು ಇವತ್ತು ನ್ಯೂಸ್ ಬಂದು. ಹೋದ ವರ್ಷನೇ ನಾನು ಬರ್ಬೇಕಾಗಿತ್ತು, ಆದ್ರೆ ಡೆಲ್ಲಿಯಲ್ಲಿ ಅಲ್ಲಿ ನಂಗೆ ವಿಪ್ ಜಾರಿಯಾಗಿತ್ತು. ವಿಪ್ ಜಾರಿಯಾಗಿ ಸಲಕಿಂದ ನನ್ಗೆ ಬರ್ಲಕ್ ಆಗ್ಲಿಲ್ಲ. ಇವತ್ತು ಬರ್ಲಕ್ ನಂಗೆ ಅವಕಾಶ ಸಿಕ್ಕಿತು. ನಮ್ಮ ರಾಜಶೇಖರ್ ಪಾಟೀಲ್ ಸರ್ ಅವರು, ನಮ್ಮ ಅಕ್ಕವರಿಗೂ, ನಮ್ಮ ಧನರಾಜ್ ತಾಳಂಪಳ್ಳಿ ಅವರಿಗೂ, ಈರಣ್ಣ ಪಾಟೀಲ್ ಸರ್, ನಮ್ಮ ಗುಂಡ್ರೆಡ್ಡಿ ಅವರು, ನಮ್ಮ ಚಂದ್ರಶೇಖರ್ ಪಾಟೀಲ್ ಸರ್, ಭೀಮರಾವ್ ಪಾಟೀಲ್ ಸರ್, ನಮ್ಮ ಅಭಿಷೇಕ್ ಪಾಟೀಲ್ ಅಣ್ಣವರು, ಇಲ್ಲಿ ಉಪಸ್ಥಿತರು ಎಲ್ಲ ನಮ್ಮ ತಾಯಂದಿರಿಗೂ, ಎಲ್ಲ ಹಿರಿಯರಿಗೂ, ಎಲ್ಲ ಯುವಕರಿಗೂ ಎಲ್ರಿಗೂ ನನ್ನ ನಮಸ್ಕಾರಗಳು. ಇವತ್ತಿನ ದಿವಸ ಏನು ತಾವು ಜನ್ಮದಿನದ ನಿಮಿತ್ತ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ, ಬಹಳ ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ. ಇವತ್ತಿನ ದಿವಸ ಹುಮ್ನಾಬಾದ್ ಕ್ಷೇತ್ರದಲ್ಲಿ ನಾವು ನೋಡ್ತೀವಿ ಎಲ್ಲ ಕಡೆ ಬಹಳಷ್ಟು ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಆಗಿದೆ. ನೀವು ಬೇರೆ ತಾಲೂಕಾಗಿ ನೀವು ಕಂಪೇರ್ ಮಾಡಿ ನೋಡಿದಾಗ ಇಡೀ ನಮ್ಮ ಜಿಲ್ಲೆಯಲ್ಲಿ ನಾನು ನೋಡಿದ ಪ್ರಕಾರ ಒಂದು ಹುಮ್ನಾಬಾದ್ ಕ್ಷೇತ್ರ, ಇನ್ನೊಂದು ಬಾಲ್ಕಿ ಕ್ಷೇತ್ರ. ಹುಮ್ನಾಬಾದ್ ಮತ್ತು ಬಾಲ್ಕಿ ಕ್ಷೇತ್ರ ಎಲ್ಲಕ್ಕಿಂತ ಜಾಸ್ತಿ ಅಭಿವೃದ್ಧಿ ಆಗಿದೆ ಅಂತ ನೋಡ್ಬೋದು. ಯಾವುದೇ ರಸ್ತೆ ಇರ್ಬೋದು, ಯಾವುದೇ ಚರಂಡಿ ಇರ್ಬೋದು, ಯಾವುದೇ ಕಟ್ಟಡ ಇರ್ಬೋದು, ಒಳ್ಳೆ ರೀತಿಯಲ್ಲಿ ಮಾರ್ಕೆಟ್ ಇರ್ಬೋದು, ಎಲ್ಲಾ ರೀತಿಯಲ್ಲಿ ಅಭಿವೃದ್ಧಿ ಆಗಿದೆ. ಯಾಕಾಗಿದೆ ಅಂತಂದ್ರೆ ರಾಜಶೇಖರ್ ಪಾಟೀಲ್ ಸರ್ ಅವರು ಹಗಲ ರಾತ್ರಿ ಅವರು ಶ್ರಮಿಸಿ ಜನರಿಗೋಸ್ಕರ ಅವರು ಕೆಲಸ ಮಾಡ್ತಾ ಬಂದ್ರು. ಇಲ್ಲಷ್ಟೇ ಅಲ್ಲ, ಬೆಂಗಳೂರಲ್ಲೂ ಕೂಡ, ಡೆಲ್ಲಿಯಲ್ಲೂ ಕೂಡ ಯಾವಾಗ್ಲೂ ಚರ್ಚೆ ಆಗತ್ತೆ. ನನ್ಗೂ ಕೂಡ ಅಲ್ಲಿ ಹೇಳ್ತಾರೆ ಬಹಳ ಒಳ್ಳೆ ರೀತಿಯಲ್ಲಿ ಹುಮ್ನಾಬಾದ್ ಅಂತಂದ್ರೆ ರಾಜಶೇಖರ್ ಪಾಟೀಲ್, ರಾಜಶೇಖರ್ ಪಾಟೀಲ್ ಅಂತಂದ್ರೆ ಹುಮ್ನಾಬಾದ್ ಅಂತ ನಂಗೆ ಹೇಳ್ತಾರೆ. ಇದು ಯಾಕ ಅಂತಂದ್ರೆ ಸುಮಾರು ವರ್ಷಗಳಿಂದ ಈಗ ಬಸವರಾಜ್ ಪಾಟೀಲ್ ಸರ್ ಇರ್ಬೋದು, ಅವ್ರ ದಾರಿಯಲ್ಲಿ ನಮ್ಮ ರಾಜಶೇಖರ್ ಪಾಟೀಲ್ ಸರ್ ಇರ್ಬೋದು, ಮತ್ತೆ ಅವ್ರ ದಾರಿಯಲ್ಲೇ ನಮ್ಮ ಅಭಿಷೇಕ್ ಪಾಟೀಲ್ ಇರ್ಬೋದು, ಸತತವಾಗಿ ಜನರ ಮಧ್ಯದಲ್ಲೇ ಇದ್ದು ಯಾವುದೇ ಒಂದು ಕಾರ್ಯಕ್ರಮ ಇರ್ಬೋದು, ಜಾತ್ರೆ ಇರ್ಬೋದು, ಕೆಲಸ ಇರ್ಬೋದು, ಜನ ಬಂದಿದಾಗ ಸತತವಾಗಿ ಕಂಟಿನ್ಯೂಸ್ಲಿ ಸೇವೆ ಸಲ್ಲಿಸ್ತಾರೆ. ಇವಾಗ ನೀವು ಒಂದು ಉದಾಹರಣೆ ಕೊಡ್ಬೋದು. ಬಹಳಷ್ಟು ಕಡೆ ಇಡೀ ನಮ್ಮ ರಾಜ್ಯದಲ್ಲಿ 224 ಜನ ಶಾಸಕರಿದ್ದಾರೆ. ಬಹಳಷ್ಟು ಕಡೆ ನೋಡ್ಬೋದು ಶಾಸಕರು ಅವ್ರ ಕ್ಷೇತ್ರದಲ್ಲೇ ಇರಲ್ಲ. ಈಗ ನನ್ಗೂ ಕೂಡ ಕೇಳ್ತಾರೆ ಬಹಳ ಜನ, ಡೆಲ್ಲಿಯಲ್ಲಿ, ಬೆಂಗಳೂರಲ್ಲಿ ನೀವು ಎಲ್ಲಿರ್ತೀರಾ ಅಂತ ಕೇಳ್ತಾರೆ. ನಾನು ಸಹಜವಾಗಿ ಹೇಳ್ತೀನಿ ನಾನು ಬೀದರಲ್ಲಿ ಇರ್ತೀನಿ. ಅವ್ರಿಗೆ ಆಶ್ಚರ್ಯ ಆಗುತ್ತೆ. ನಾನು ತಿಳ್ಕೊಂಡು ನೀವು ಬೆಂಗಳೂರಲ್ಲಿ ಇರ್ತೀರ ಅಂತ ತಿಳ್ಕೊಂಡಿತ್ತು. ನಾ ಬೀದರ್ದಲ್ಲಿ ನಾನು MP ಆದ್ಮೇಲೆ ಬೆಂಗಳೂರಿನಲ್ಲಿ ಹ್ಯಾಂಗಿರ್ಲಕ್ಕಾಗುತ್ತೆ. ಈಗ ಬಹಳ ಜನ ಶಾಸಕರು, ಸಂಸದರು ಅವ್ರದೇ ಕ್ಷೇತ್ರದಲ್ಲಿ ಇರಲ್ಲ. ಈಗ ಹುಮ್ನಾಬಾದ್ ಭಾಲ್ಕಿಯಲ್ಲೇ ಮಾತ್ರ ನಾವು ಗೆದ್ ಬಂದಿದ್ದಾದ್ಮೇಲೆ ಕ್ಷೇತ್ರದ ಮಧ್ಯದಲ್ಲಿ, ಜನರ ಮಧ್ಯದಲ್ಲಿ ಯಾವಾಗ್ಲೂ 24/7 ಅವೈಲಬಲ್ ಯಾರಾದ್ರೂ ಇರ್ತಾರೆ ಅಂತಂದ್ರೆ ನಮ್ಮ ರಾಜಶೇಖರ್ ಪಾಟೀಲ್ ಸರ್ ಇರ್ಬೋದು, ಭಾಲ್ಕಿಯಲ್ಲಿ ಈಶ್ವರ್ ಖಂಡ್ರೆ ಸರ್ ಇರ್ಬೋದು. ಇದೇ ರೀತಿ ಕಂಟಿನ್ಯೂಸ್ಲಿ 24/7 ಏನು ಜನರಿಗೆ ಅವರು ಸೇವೆ ಕೊಡ್ತಾ ಬಂದಿದ್ದಾರೆ. ಯಾಕಂತಂದ್ರೆ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಕೂಡ ಅವಕಾಶ ಇದೆ. ಆದ್ರೆ ಒಂದಾದ್ಮೇಲೆ ಒಂದು ನಮ್ಗೇನು ಜನ ಆಶೀರ್ವಾದ ಮಾಡಿ ನಮ್ಗೆ ಗೆಚ್ಕೊಂಡು ತರ್ತಾ ಇದ್ದಾರೆ. ಇದ್ರ ಅರ್ಥ ಏನು ಅಂತಂದ್ರೆ ನಾವು ಅದ್ರ ತಕ್ಕಂತೆ, ಜನರ ನಿರೀಕ್ಷೆ ತಕ್ಕಂತೆ ನಾವು ಕೂಡ ಸೇವೆ ಸಲ್ಲಿಸ ನಾವು ಬಂದಿದ್ದೀವಿ. ಯಾವಾಗ್ಲೂ ಕೂಡ ಏನೇ ಕಷ್ಟ ಇರ್ಬೋದು, ದುಃಖ ಇರ್ಬೋದು, ಇಂತಹ ಸಂದರ್ಭಗಳಲ್ಲಿ ನಾವು ಜನರ ಜೊತೆ ಇದ್ದೀವಿ ಅಂತೇನೆ ಇಷ್ಟೆಲ್ಲ ಜನ ನಮ್ಗೆ ಆಶೀರ್ವಾದ ತೋರಿಸಿ ಯಾವಾಗ್ಲೂ ನಮ್ ಜೊತೆ ಇದ್ದಾರೆ ಅಂತ ನಾನು ಹೇಳಕ್ಕೆ ನಾನು ಇಚ್ಛೆ ಪಡ್ತೇನೆ. ಇದ್ರ ಜೊತೆ ಇವಾಗ ಲೋಕಸಭೆಯಲ್ಲೂ ಕೂಡ ಇವತ್ತು ನ್ಯೂಸ್ ನಾನು ಎಷ್ಟು ಹೆಚ್ಚಿನ ಲೀಡು, ನಮ್ಗೆ 1,28,000 ಮತಗಳ ಅಂತರದಿಂದ ನಮ್ಗೆ ಹುಮ್ನಾಬಾದ್ ಕ್ಷೇತ್ರಕ್ಕೆ 27,000 ನಮ್ಗೆ ಲೀಡ್ ಸಿಕ್ಕಿದೆ ಅಂತಂದ್ರೆ ಇದು ಎಲ್ಲ ನಮ್ಮ ರಾಜಶೇಖರ್ ಪಾಟೀಲ್ ಸರ್, ನಮ್ಮೆಲ್ಲ ಪಕ್ಷದ ಮುಖಂಡರಿಗೋಸ್ಕರ ಇದು ಆಗಿದೆ. ಇವಾಗ ಟಿಕೆಟ್ ಕೂಡ ಲಾಸ್ಟ್ ಟೈಮ್ ಕೂಡ ಹೇಳಿತ್ತು. ಯಾಕಂತಂದ್ರೆ ರಾಜಶೇಖರ್ ಪಾಟೀಲ್ ಸರ್ ನಿಲ್ಲಬೇಕಂತ ಹೈಕಮಾಂಡ್ ಹೇಳಿದಾಗ ಅವರನ್ನು ಇಲ್ಲ, ಈ ಸಲ ಸಾಗರವನ್ನು ತಯಾರಿ ಮಾಡಿದ್ದಾರೆ, ಅವರಿಗೋಸ್ಕರ ನಾವೆಲ್ಲರೂ ಅವರಿಗೆ ಸಪೋರ್ಟ್ ಮಾಡ್ತೀವಿ, ಅವರಿಗೆ ಕೂಡ ಅಂತ ಅವರು ಕೂಡ ನಮಗೋಸ್ಕರ ಬಹಳಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಅದಕ್ಕೆ ಈ ಚಿಕ್ಕ ವಯಸ್ಸಲ್ಲಿ 26 ವಯಸ್ಸಿಗೆ ಸಂಸದರಾಗಿದೆ. ಅಲ್ಲಿಂದ ಡೆಲ್ಲಿಗೆ ಹೋಗ್ಬೇಕು ಅಂತಂದ್ರೆ ಅವರು ಬಹಳ ಒಂದು ಕಡೆಗೆ ಬಹಳ ಒಂದು ದೊಡ್ಡ ಮನಸ್ಸಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆ ನಾನು ಜಾಸ್ತಿ ಅಭಿಷೇಕ್ ಪಾಟೀಲ್ ಸಂಬಂಧ ಜಾಸ್ತಿ ಇದೆ. ಅವರು ಕೂಡ ಯಾವ
ಬಯಸಿದೆ. ಯಾವಾಗಲೂ ಕೂಡ ಯಾರಿಗೂ ತಪ್ಪಾಗಬೇಕು ಕೆಟ್ಟದಾಗಬೇಕು ಅಂತ ಯಾವತ್ತೂ ಬಯಸಲ್ಲ. ಅವ್ರು ಏನೇ ಇದ್ರು ಕೂಡ ನೇರವಾಗಿ ಹೇಳ್ತಾರೆ. ಅವರು ಮನಸ್ಸಿನಿಂದ ಬಹಳ ಒಳ್ಳೆಯದಿದ್ದಾರೆ. ಅದರಿಂದ ಬಹಳಷ್ಟು ಖುಷಿ ಆಗುತ್ತೆ. ಯಾವುದೇ ಕೂಡ ಏನೇನು ಕೆಲಸ ಇತ್ತು ಅಥವಾ ಚುನಾವಣೆ ನಾನು ಬಂದಾಗ ಬಾಯಿಗೆ ಬಂದಾಗ ನಮ್ಮ ಒಂದು ಸಂಬಂಧ ಬಹಳ ಶುಭ ಸಂಬಂಧ, ಒಳ್ಳೆಯ ಸಂಬಂಧ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಇವತ್ತು ನಾವೆಲ್ಲರೂ ಕೂಡ ಬಂದಿದ್ದೀವಿ. ನಾನು ಕೂಡ ನಮ್ಮ ರಾಜ್ಯ ಕಾರ್ಯದರ್ಶಿಗಳಿಗೆ ನಾವು ಹುಟ್ಟುಹಬ್ಬದ ಒಂದು ಪರೀಕ್ಷೆಯಲ್ಲಿ 11 ಸಂತೋಷದಲ್ಲಿ ಬಂದಿದ್ದೀವಿ. ಅದಕ್ಕೆ ತುಂಬ ಸಂತೋಷ ಆಗಿದೆ. ಮತ್ತೊಂದು ಸಲ ನನ್ನ ವತಿಯಿಂದ ಎಲ್ಲರಿಗೂ ಧನ್ಯವಾದ, ಅಭಿನಂದನೆ ಸಲ್ಲಿಸಿ ನನ್ನ 2 ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.